ಆಳಂದ ತಾಲೂಕು ಕೃಷಿ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಅಖಿಲ ಕರ್ನಾಟಕ ದಲಿತ ಸೇನೆಯ ತಾಲೂಕು ಘಟಕವು ಗುರುವಾರ ಬೃಹತ್ ಪ್ರತಿಭಟನಾ ಧರಣಿ ನಡೆಸಿತು. ಸಹಾಯಕ ಕೃಷಿ ನಿರ್ದೇಶಕ BM ಬಿರಾದಾರ್ ಅವರ ಮೇಲೆ ಹಲವು ಗಂಭೀರ ಆರೋಪಗಳನ್ನು ಖಂಡಿಸಿ ಹೆಚ್ಚಿನ ಹುದ್ದೆಗಳ ರದ್ದು, ತನಿಖೆ ಮತ್ತು ಅಮಾನತು ಸೇರಿದಂತೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಚೇರಿಯ ಮುಂದೆ ಸತ್ಯಾಗ್ರಹ ನಡೆಸಿದರು. ಬಸ್ ನಿಲ್ದಾಣದಿಂದ ಕೃಷಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ನಂತರ ಧರಣಿ ಮುಂದುವರಿಸಿದ ಸಂಘಟನೆಯ ಕಾರ್ಯಕರ್ತರು ಆಗಮಿಸಿದ ಮೇಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಭರವಸೆಗಳನ್ನು ಪಡೆದುಕೊಂಡರು. ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಭೋಜರಾಜ್ ಜುಬ್ರೆ ಅವರು, BM ಬಿರಾದಾರ್ ಅವರು ತಾಂತ್ರಿಕ ಅಧಿಕಾರಿಯಾಗಿ ಈಗ ಹೆಚ್ಚುವರಿಯಾಗಿ 5 ಹುದ್ದೆಗಳನ್ನು ಒಂದೇ ಕಾಲದಲ್ಲಿ ನಿರ್ವಹಿಸುತ್ತಿದ್ದಾರೆ. ಇದು ಕಾನೂನು ಉಲ್ಲಂಘನೆಯಾಗಿದ್ದು, ಈ ಹೆಚ್ಚಿನ ಹುದ್ದೆಗಳನ್ನು ಕೂಡಲೇ ರದ್ದುಪಡಿಸಬೇಕು. ಇಲಾಖೆಯ ತನಿಖೆ ನಡೆಸಿ ಕಾನೂನು ಪ್ರಕಾರ ಕ್ರಮ ಜರುಗಿಸಬೇಕು ಎಂದು ಆರೋಪಿಸಿದರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ದಲಿತ ರೈತರಿಗೆ ನೀಡುವ ಸ್ಪ್ರಿಂಕ್ಲರ್ ಪೈಪ್ಗಳು, ತಾಡಪತ್ರಿ, ರಾಸಿ ಮಷಿನ್, ಪಲ್ಟ್ರಿ ಫಾರ್ಮ್ ನೇಗಿಲು, ಮೇವು ಕತ್ತರಿಸುವ ಯಂತ್ರಗಳಂಥ ಸೌಲಭ್ಯಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಅವರು ಹೇಳಿದರು. ಈ ಸೌಲಭ್ಯಗಳಲ್ಲಿ ಭಾರೀ ವಂಚನೆ ನಡೆದಿದ್ದು ಕೂಡಲೇ ತನಿಖೆಗೆ ಆದೇಶಿಸಬೇಕು ಎಂದು ಒತ್ತಾಯಿಸಿದರು. 2025-26ನೇ ಸಾಲಿನಲ್ಲಿ ಮಾಡೆಲ್ ವಾಟರ್ ಶೆಡ್ PMKSY 2.0 ಸ್ಟ್ರೀಮ್ ಮಾಡೆಲ್ ಜಲಾನಯನ ಯೋಜನೆಯಡಿಯಲ್ಲಿ 10 ಕೋಟಿ ರೂಪಾಯಿ ಅನುದಾನ ಮೀಸಲಾಗಿದ್ದರೂ ಅಂದಾಜು ಪತ್ರಿಕೆ ತಯಾರಿ, ಬಿಲ್ ಅನುಮೋದನೆ ಮತ್ತು ಹಣ ಪಾವತಿ ಅಧಿಕಾರವನ್ನು ಖಾಸಗಿ ವ್ಯಕ್ತಿಗೆ ನೀಡಿರುವುದು ಸರ್ಕಾರದ ಮಾರ್ಗಸೂಚಿಗಳ ಉಲ್ಲಂಘನೆ ಎಂದು ಜುಬ್ರೆ ಆರೋಪಿಸಿದರು. ವರದಿ ಡಾಕ್ಟರ್ ಅವಿನಾಶ್ ದೇವನೂರಾಳ. ದಲಿತ ರೈತರಿಗೆ ಕೊಡಬೇಕಾದಂತ ಸೌಲಭ್ಯಗಳ ವಂಚಿಸಿದಂತದ್ದು BM ಬಿರಾದಾರ್ ಅವರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ವರ್ಗಾವಣೆ ಆಗಲೇಬೇಕು, 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 ತನಿಖೆ ಆಗಲೇಬೇಕು, 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 ಆಗಲೇಬೇಕು. ಅಖಿಲ ಕರ್ನಾಟಕ ದಲಿತ ಸೇನೆ ಹೋರಾಟಕ್ಕೆ ಜಯವಾಗಲಿ, ಅಖಿಲ ಕರ್ನಾಟಕ ದಲಿತ ಸೇನೆ ಹೋರಾಟಕ್ಕೆ ಜಯವಾಗಲಿ. ಬಂಧುಗಳೇ, ಇವತ್ತಿನ ದಿವಸ ಅಖಿಲ ಕರ್ನಾಟಕ ದಲಿತ ಸೇನೆಯ ಒಂದು ತಾಲೂಕು ಸಮಿತಿ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಒಂದು ಕೃಷಿ ಇಲಾಖೆಯ ಮುಂದೆ BM ಬಿರಾದಾರ್ ಅವರ ಒಂದು 5 ಹೆಚ್ಚುವರಿ ಹುದ್ದೆಗಳನ್ನು ನೀಡಿ ಇಲ್ಲಿ ಜಂಟಿ ನಿರ್ದೇಶಕರು ಇವರಿಗೆ ಭ್ರಷ್ಟಾಚಾರ ಮಾಡಲು ಇವರಿಗೆ 5 ಹುದ್ದೆಗಳನ್ನು ನೀಡಿ ಇಲ್ಲಿ ಅನೇಕ ಭ್ರಷ್ಟಾಚಾರಗಳನ್ನು ಈ ಅಧಿಕಾರಿ ಮಾಡುತ್ತಿದ್ದಾರೆ. ಆದ್ದರಿಂದ ಇವತ್ತು ನಾವು ಅವರನ್ನು ವರ್ಗಾವಣೆ ಮತ್ತು ಅವರ ಮೇಲೆ ಇಲಾಖೆ ತನಿಖೆ ನಡೆಸಿ ಅವರಿಗೆ ಒಂದು ಕಾನೂನಿನ ಅಡಿಯಲ್ಲಿ ಒಂದು ಕ್ರಮ ಜರುಗಿಸಲು ಮತ್ತು ಅವರು ಇಲ್ಲಿಂದ ವರ್ಗಾವಣೆ ಆಗಲು ಇವತ್ತು ನಾವೆಲ್ಲ ಒಂದು ಧರಣಿ ಮುಖಾಂತರ ನಾವು ಇವತ್ತು ಕಾರ್ಯಕರ್ತರಾಗಿದ್ದರು. ಬಂದರೆ ಬಿರಾದಾರ್ ಅವರು ಕೃಷಿ ಹೊಂಡ ಮತ್ತು ತಾಡಪತ್ರಿ ಹಾಗೂ ರಾಶಿ ಮಿಷನ್, ಚೆನ್ನಿ ಪೌಂಡರ್ ಹೀಗೆ ಅನೇಕ ದಲಿತ ರೈತರ ಹೆಸರಿಗೆ ಏನದ ಬಿಲ್ಲುಗಳನ್ನು ಸೃಷ್ಟಿಸಿ ಇವತ್ತ ಮೇಲ್ಜಾತಿಯ ಜನರಿಗೆ ನೀಡುತ್ತಾರೆ. ಇದರಲ್ಲಿ ಯಾವ ಮೇಲಾಧಿಕಾರಿಗಳು ಇದನ್ನು ತಾವು ಕುಲಂಕಷವಾಗಿ ಪರಿಶೀಲನೆ ಮಾಡಿ ಯಾವ ದಲಿತ ರೈತರ ಹತ್ರನೂ ಕೂಡ ಈ ಒಂದು ಏನು ಸೌಲಭ್ಯ ಕೊಟ್ಟರ ಅವರು ಆಕ್ಚುಲಿ ಅವರು ಬಂದಿಲ್ಲ. ಆ ಒಂದು ಕಾರಣಕ್ಕಾಗಿ ಅವರು ಇದರ ಬಗ್ಗೆ ಮೇಲಾಧಿಕಾರಿ ಕ್ರಮ ಕೈಗೊಳ್ಳಬೇಕು. ಜೊತೆಗೇನೆ ಜಲಾನ 2.0 ಯೋಜನೆ ಅಡಿಯಲ್ಲಿ ಸುಮಾರು 10 ಕೋಟಿ ಅನುದಾನ ಮೀಸಲಿಡಲಾಗಿತ್ತು. ಈ ಅನುದಾನದಲ್ಲಿ ಕೂಡ ಅವರು ಸರ್ಕಾರದ ಒಂದು ಮಾರ್ಗಸೂಚಿಯನ್ನು ಅನುಸರಿಸದೆ ಏನದ ತಮ್ಮ ಬೇಕಾದವರಿಗೆ ಬಿಲ್ಲನ್ನು ಬರೆಯಲಿಕ್ಕೆ ಕೊಟ್ಟು ಮತ್ತು ಬೇಕಾದರೆ ಕಾಮಗಾರಿ ನಿರ್ವಹಿಸಲು ಕೊಟ್ಟು ಆ ಕಾಮಗಾರಿಯಲ್ಲಿ ಸುಮಾರು 2 ಕೋಟಿ ರೂಪಾಯಿಯ ಕಾಮಗಾರಿಗಳನ್ನು ಬೋಗಸ್ ಮಾಡಿಸಿ ಇವತ್ತು ಬಿಲ್ ಸಬ್ಮಿಟ್ ಮಾಡುವ ಆ ಒಂದು ಬಿಲ್ ಕೂಡ ಇವತ್ತು ತಡೆಹಿಡಿಯೋಕೆ ನಾವು ಅನ್ನೋದು ಇವತ್ತು ಧರಣಿ ಮುಖಾಂತರ ಗೊತ್ತಾಗ್ತೇವೆ. ಜೊತೆಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಏನು ಮಳೆ ಬಂತು, ತಾಲೂಕಿನ ತುಂಬಾ ಏನು ಅತಿವೃಷ್ಟಿ ಅನಾವೃಷ್ಟಿ ಆಯ್ತು. ಆ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಅನೇಕ ರೈತರು ಇನ್ನೂ ಬಾಕಿ ಉಳಿದಾರ. ಇವರು ಹೇಳ್ತಾರ ನಾವು ತಹಶೀಲ್ ಮತ್ತು ಇನ್ನೂ ಅನೇಕ ಇಲಾಖೆಗಳು ನಾವು ಒಳಗೊಂಡಿರ್ತಾವ, ಅವರೊಂದು ಎಲ್ಲರೂ ಕೂಡಿಕೊಂಡು ನಾವು ಅದೊಂದು
ಸರ್ವೆ ಮಾಡಿ ವರದಿ ಸಲ್ಲಿಸಿದೆ ಅಂತ ಹೇಳ್ತಾರ. ನನ್ನ ತಹಸೀಲ್ದಾರ್ ಸಾಹೇಬ್ರು ಕೇಳೋದು ಇಲ್ಲ, ನಮ್ಮ ಸಂಬಂಧ ಬರಲ್ಲ, ಈ ಕೃಷಿ ಇಲಾಖೆದವ್ರೆ ಅದೇನೋ ಸರ್ವೆ ಮಾಡ್ಕೊಡ್ಬೇಕು, ಅದು ತಾವು ಅವಲ್ಲೇ ಹೋಗಿ ವಿಚಾರ ಮಾಡ್ಬೇಕು ಅಂತಾರೆ. ಅದಕ್ಕೆ ಇನ್ನೂ ಕೆಲವರಿಗೆ ಇವರು ಸರಿಯಾಗಿ ಬೆಳೆ ಹಾಳಾದ ಬಗ್ಗೆ ಸರಿಯಾಗಿ ವರದಿ ಕೊಡೋರ ಕಾರಣಕ್ಕ ಇನ್ನೂ ಒಂದು 20% ಜನರಿಗೆ ಪರಿಹಾರ ನೀಡಿಲ್ಲ. ಆ ಕಾರಣಕ್ಕಾಗಿ ಇವರು ಆ ಒಂದು ಸರ್ವೆಯಲ್ಲಿ ಕೂಡ ಇವತ್ತು ವಿಳಂಬನೆ ಅನುಸರಿಸಿ ರೈತರಿಗೆ ಒಂದು ವಂಚಿಸಿದಾರ. ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಮಗೆ ಸಂಬಂಧಪಟ್ಟ ಕಾಮಗಾರಿಗಳು, ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಮಗೆ ಸಂಬಂಧಪಟ್ಟ ಕಾಮಗಾರಿಗಳಲ್ಲಿ ಆಯಾ ಗ್ರಾಮಗಳಲ್ಲಿ ಇಲ್ಲೇ ಕೂತು ಆ ರೈತರ ಹೊಲಗಳ ಹೆಸರುಗಳು ತಗೊಂಡು ಇಲ್ಲೇ ಕೂತು NMR ತೆಗೆಸು ಆ ಊರಾಗ ರೈತರಿಗೆ ಗೊತ್ತಿಲ್ಲ ನಮ್ಮ ಹೊಲದಾಗಿರೋ ಬದು ನಿರ್ಮಾಣ ಮಾಡ್ತೀವಿ. ಆ ಬದು ನಿರ್ಮಾಣದ ಕಾಮಗಾರಿ ಕೂಡ ಇವತ್ತೇನದ NMR ತೆಗೆಸು ಇಲ್ಲೇ ಕೂತು ಕಿಸಾನ್ ಬಿಲ್ ಓಟಿ ಮಾಡ್ಯಾರ. ಅದ ಕಾರಣ ಅವ್ರ ಮ್ಯಾಗ ಇದ್ರೂ ಕಠಿಣ ಒಂದು ಶಿಕ್ಷೆ ಅನುಭವಿಸಬೇಕಾಗತ್ತೆ ನಾವು ಅವ್ರನ್ನ ಕೇಳ್ಕೊಳ್ತೇನೆ. ಜೊತೆಗೆ ಇಲ್ಲೇನಿಲ್ಲ, ಖಾಸಗಿ ವ್ಯಕ್ತಿಗಳ ಕಾರವಾರ ಬಹಳ ಅದಿಲ್ಲ. BM ಬರೋದವ್ರಿಗೆ ಏನು ಅಂದ್ರೆ ಮೇಲಾಧಿಕಾರಿಗಳನ್ನು ಪುಣ್ಯಲಿಂಗ ಇವತ್ತು 5 ಉದ್ಯೋಗ ತಗೊಂಡ್ರ ನಾನು DD ಸಾಹೇಬ್ರು ಗೊತ್ತದೇನು ಗೊತ್ತಿಲ್ಲ. ಸುಮಾರು 1 ವರ್ಷ ಹಿಂದ್ಗಡೆನೆ ಅವರು ವರ್ಗಾವಣೆ ಆದೇಶ ಬಂದಿದೆ ಇಲ್ಲಿಂದ. ಆ ವರ್ಗಾವಣೆ ಆದೇಶದಲ್ಲೂ ಕೂಡ ನಿಮ್ಮ ಒಂದು ಕಟಾಕಪ ಆಶೀರ್ವಾದದಿಂದ ಇವತ್ತವರು ಸತತವಾಗಿ 5 ಉದ್ಯೋಗಗಳಲ್ಲಿ ಎಲ್ಲಾ ಹುದ್ದೆಗಳಲ್ಲಿ ಅವರು ಕೊಡ್ತಾ ಬೋಗಸ್ ಎಲ್ಲಾ ಬಿಲ್ಗಳು ಮಾಡೋದು, ಬೋಗಸ್ ಇದು ಮಾಡೋದು. ಆಮ್ಯಾಗ ಇವ್ರಿಗೆ ಬರ್ತಕ್ಕಂಥ ಎಲ್ಲಾ ಏನು ರಸಗೊಬ್ಬರ ಅಂಗಡಿಗಳು ಅವ್ರ ಕಡೆ ಪ್ರತಿ ತಿಂಗಳು 10 ತಗೊಳ್ಳೋದು, ಅವ್ರ ಮ್ಯಾಗ ಕಳಪೆ ಬೀಜ ಮತ್ತು ಕಳಪೆ ಸಾಮಗ್ರಿ ಮಾಡ್ಲಿಕ್ಕೆ ಅವ್ರಿಗೆ ಏನಾರ ಅವಕಾಶ ಮಾಡಿಕೊಟ್ಟಿರ್ತಾರೆ. ಹೀಗೆ ನಾವು ಹಲವಾರು ಬಾರಿ ಮೌಖಿಕವಾಗಿ ಲಿಖಿತವಾಗಿ ದೂರು ಕೊಟ್ಟರು ಕೂಡ ಇವತ್ತು ಮೇಲಾಧಿಕಾರಿಗಳು ಅವ್ರ ಮ್ಯಾಗ ಕೃಪಾ ಆಶೀರ್ವಾದ ಇರೋದ್ರಿಂದ ಅವರು ಇಡೀ ತಾಲೂಕಿನಾಗ 10 ವರ್ಷದಿಂದ ಬೇರೆ ಬಿಟ್ಟರ. ಅವ್ರಿಗೆ ಇಲ್ಲಿ ಯಾವುದೇ ತರದ ಭಯ ಇಲ್ಲ. ರಾಜಾರೋಷವಾಗಿ ಒಂದು ಭ್ರಷ್ಟಾಚಾರ ಮಾಡುತ್ತಾರ. ದಯವಿಟ್ಟು ಮೇಲಾಧಿಕಾರಿಗಳು ತಿಳ್ಕೋಬೇಕು. 1 ವಾರದಾಗ ತಾವೇನಾದ ಇವ್ರಿಗೆ ಇಲ್ಲಿಂದ ವರ್ಗಾವಣೆ ಮಾಡಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಒಂದು ವೇಳೆ ಜರುಗಿಸುವಾಗ ನಾವು ಮುಂದೆ ಮತ್ತೆ DD ಅವರ ಆಫೀಸ್ ಮುಂದೆ ಒಂದು ಬೃಹತ್ ಹೊತ್ತಿಗೆ DD ಮತ್ತು DC ಅವರಿಗೆ ಒಂದು ಆಫೀಸ್ ಮುಂದೆ ನಾವು ಬೃಹತ್ ಒಂದು ಪ್ರತಿಭಟನೆ ಮಾಡೋದು ಮಟ್ಟಿಗೆ ಹಾಕ್ಬೇಕಂತ ಹೇಳ್ತೇವೆ. ಇವೆಲ್ಲ ಅನೇಕ ರೀತಿಯಲ್ಲಿ ಇವ್ರೇನಾದ 5 ಹುದ್ದೆಗಳು ಇಟ್ಕೊಂಡು ಏನ್ ಮಾಡಿರ್ತಾರ. ಆಮೇಲೆ ಜೊತೆಗೆ ಮಾದರಿಪುರದ ಮತ್ತೆ ಕಜೂರು ಇವರು ಆರಿಸ್ಬೋದು. ಅಲ್ಲಿ ಏನ್ ಮಾಡ್ರಿ ಅಂದ್ರೆ ಇಷ್ಟು ದಿನ ಎಲ್ಲಾ ರೈತರಿಗೆ ಏನು ಸ್ಪ್ರಿಂಕ್ಲರ್ ಪೈಪ್ ಅಲ್ಲಿ ತಾಡ್ಪತ್ರೆ ಅಲ್ಲಿ ಇನ್ನಿತರ ಸಾಮಗ್ರಿ ಏನು ವಿತರಣೆ ಮಾಡಲ್ಲ, ಆ ಸಾಮಗ್ರಿಗಳೆಲ್ಲ ಅವ್ರ ವಿತರಣೆ ಅಲ್ಲೇ ಮಾಡಿ ಅಲ್ಲೇ ವರ್ಕ್ ಆರ್ಡರ್ ಕೊಟ್ಟು ಅಲ್ಲೇ ಇಶ್ಯೂ ಮಾಡ್ತೀವಿ. ಅದನ್ನು ಬಿಟ್ಟು ಇವತ್ತು ತಂದು ಅಲ್ಲಿ ಆ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ರೆ ಅಲ್ಲಿ ಬಂದ್ ಮಾಡಿಸಿ ಈಗ ತಂದು ರಾಜ್ಯಾರೋಷವಾಗಿ ಬೇರೆ ವ್ಯಕ್ತಿಗಳ ಖಾಸಗಿ ವ್ಯಕ್ತಿಗಳು ಅವ್ರಿಗೆ ಬೇಕಾದಂತ ಖಾಸಗಿ ವ್ಯಕ್ತಿಗಳು ಕರ್ಕೊಂಡು ಅವ್ರೇನದ ಆ ಬಿಲ್ಗಳು ಪ್ರಸ್ತುತ ಮಾಡಿಸಿ ಇವತ್ತೇನದ ನೀರಂತ ಕೆಲಸ ಮಾಡ್ತಾರ. ಅದಕ್ಕೆ ನಾಗನಪುರ ಮತ್ತು ಖಜೂರು ಏನು ಹುಡುಗನ ಮಂದಿಗ ಅವ್ರು ಬಹಳಷ್ಟು ತೊಂದರೆ ಆಗುತ್ತವ. ಅದನ್ನು ತಾವು ಕೂಡಲೇ ತಡೆ ಹಿಡಿಯಬೇಕು. ಅವ್ರು ಏನು ಮಾಡಬೇಕಾಗಿತ್ತು ಅದೇ ಪ್ರಕಾರ ಅಲ್ಲೇ ತೆಗಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ತು. ಅಂದು ಜೊತೆಗೇನೆ ತಾಲೂಕಿನಲ್ಲಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಅರ್ಜಿ ತೆಗೆದಿರ್ತಾರೆ. ಅರ್ಜಿ ತಗೊಂಡು ಲಾಟ್ರಿ ಮುಖಾಂತರ ಆಯ್ಕೆ ಮಾಡ್ತಾರೆ. ಈ ಸಲ ಏನೋ ಗೊತ್ತಿಲ್ಲ ಅವ್ರಿಗೆ ಯಾವ ಒಂದು ಗಂಬಂಡಿನಾಗ ಯಾರು ಬರ್ತಾರೋ ಜನರಲ್ದವ್ರಿಗೆ SC ಕೊಡ್ತಾರೆ, SC ಜನರಲ್ದಾಗ ಕೊಡ್ತಾರೆ. ಅನೇಕ ಇವರು ನಮ್ಮಲ್ಲಿ ದಾಖಲಾತಿಗಳು ಈಗಾಗಲೇ ನಾವು ಲೋಕಾಯುಕ್ತ ಕೂಡ ಕೊಟ್ಟಿದ್ದು. ಇವರು ಅನೇಕ ಹಗರಣಗಳಲ್ಲಿ ಬಹಳಷ್ಟು ಸಲ ನಾವು ಹೇಳಿದ್ರು, ಯಾವುದು ಇವರು ನಮ್ಗೆ ಕೇಳಿಲ್ಲ. ಸಂಘಟನೆದವರಲ್ಲಿ ಹೊರಗಿನವರಲ್ಲಿ ಇವರು ಅನೇಕ ವಿಷಯಗಳೇನಂದ್ರೆ ಇವರು ಬಹಳಷ್ಟು ದಿನಗಳಲ್ಲಿ ಹೇಳಿದ್ರು ಕೂಡ ಇವರೇನಾದ ರಾಜ್ಯಾರೋಷವಾಗಿ ಒಂದು ಭ್ರಷ್ಟಾಚಾರ ಮಾಡಲು ಇದು ಮಾಡುತ್ತಾರ. ಅದಕ್ಕೆ ದಯವಿಟ್ಟು ತಾವು ಇವತ್ತು ನಾವು ಧರಣಿ ಮಾಡೋದು ಅಷ್ಟೇ ಅಲ್ಲ, ಈ ಧರಣಿ ಮೂಲಕ ಒಂದು ಎಚ್ಚರಿಕೆ ಕೊಡ್ತೇವೆ. ಬೇಕಾದ್ರೆ ನಾವು ಏನಾದರೂ ಸುಳ್ಳು ಹೇಳಿದ್ರೆ ಅದಲ್ಲಿ ನಮ್ಮ ಮ್ಯಾಗ ನೀವು ಕಠಿಣ ಕ್ರಮ ಹೊರಸ್ರಿ. ಒಂದು ವೇಳೆ ಆ ವ್ಯಕ್ತಿ ಇವತ್ತು ಯಾವ ಆಧಾರ ಮ್ಯಾಗ ನೀವು 5 ಉದ್ಯೋಗವನ್ನು ನೀಡಿದ್ರಿ, ಇವತ್ತು JD ಅವರು ಬರಬೇಕಾಗಿತ್ತು. ಇವತ್ತು JD ಅವರು GD ಅವರು ಪಾಪ ಅವ್ರು ಚಾರ್ ತೊಂದ್ರೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಬಟ್ DD ಅವರು ಮತ್ತು JD ಅವರು ಇನ್ನೂ ವಿಷಯ ಗೊತ್ತಿಲ್ಲ. JD ಅವರು 16 ಸಲ ಮಾತಾಡಿದ್ರು, ಆದ್ರೆ ರಿಲೀವ್ ಮಾಡ್ತೇವೆ ಅನ್ನೋದೇ ಹೇಳೋರು ಹೊರತಾಗಿ ಅವ್ರು ರಿಲೀವ್ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ರೋಡಲ್ಲಿ 1 ವಾರದಾಗ ತಾವೇನದ ಈ ಅಧಿಕಾರಿಗೆ ಇಲ್ಲಿಂದ ವರ್ಗಾವಣೆ ಮಾಡಲಿಲ್ಲ, ನಾವೇನದ ಒಂದು ಮತ್ತೆ ಪುನಃ ನಾವು ಜಿಲ್ಲಾಧಿಕಾರಿಗಳ ಮುಂದೆ ಮತ್ತೆ ಕೃಷಿ ಇಲಾಖೆಗೆ ನಾವು ಒಂದು ಒಪ್ಪಿಗೆ ಹಾಕುವ ಮುಖಾಂತರ ಸರ್ಕಾರ ಗಮನ ತರಬೇಕಾಗ್ತ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೊತೆಗೇನೆ ಈ ಒಂದು
ಮನವಿಗಳನ್ನು ಮಾನ್ಯ ನಮ್ಮ ಗೌರವ ಅಧ್ಯಕ್ಷರಾದ ಆನಂದರಾವ್ ರಾಠೋಡ್ ಸರ್ ಅವರು ಈ ಒಂದು ಓದಿ ಮಾನ್ಯ ಡಿಡಿ ಅವರಿಗೆ ಒಪ್ಪಿಸಿ ಅವರ ಮುಖಾಂತರ ಮಾನ್ಯ ಚಲುನಾರಾಯಣ ಸ್ವಾಮಿ ಕೃಷಿ ಸಚಿವರು ವಿಧಾನಸಭೆ ಬೆಂಗಳೂರಿಗೆ ಸಲ್ಲಿಸಬೇಕಾಗಿ ಅವರನ್ನು ಕೇಳ್ಕೊಳ್ತೀನಿ.